ಬೇಲೂರಿನಲ್ಲಿ ಶಿಲ್ಪಕಲೆಗಳ ತವರೂರಿಗೆ ಮತ್ತೊಂದು ವಿಶೇಷ ಕ್ಷಣ ಸಾಕ್ಷಿ ನೀಡಿತು. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಯುವತಿ ಹೇಮಶ್ರೀ ಅವರು ಇಂಗ್ಲೆಂಡ್ ಮೂಲದ ಯುವಕ ಜಾಯ್ ಅವರನ್ನು ಭಾರತೀಯ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿದ್ದು, ಈ ವಿವಾಹ ಸ್ಥಳೀಯರ ಗಮನ ಸೆಳೆದಿದೆ. ಇಬ್ಬೀಡು ಗ್ರಾಮದವರಾದ ಹೇಮಶ್ರೀ ಅವರು ಸುಮಾರು 1.5 ವರ್ಷದ ಹಿಂದೆ ಉದ್ಯೋಗ ನಿಮಿತ್ತ ಇಂಗ್ಲೆಂಡ್ಗೆ ತೆರಳಿದ್ದರು. ಅಲ್ಲಿ ತಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದ ಯುವಕ ಜಾಯ್ ಅವರೊಂದಿಗೆ ಪರಿಚಯ ಬೆಳೆದು ಇದು ಪ್ರೀತಿಯಾಗಿ ರೂಪುಗೊಂಡಿತು. ವಿದೇಶಿ ಯುವಕನನ್ನು ವಿವಾಹವಾಗುವ ನಿರ್ಧಾರವನ್ನು ಹೇಮಶ್ರೀ ತಮ್ಮ ಕುಟುಂಬದೊಂದಿಗೆ ಹಂಚಿಕೊಂಡು ಪೋಷಕರ ಒಪ್ಪಿಗೆ ಪಡೆದುಕೊಂಡರು. ಪೋಷಕರ ಸಹಕಾರದೊಂದಿಗೆ ಈ ವಿವಾಹವನ್ನು ಬೇಲೂರಿನಲ್ಲಿ ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ಇಂಗ್ಲೆಂಡ್ನಿಂದ ವರ ಜಾಯ್ ಅವರು ತಮ್ಮ ಕುಟುಂಬದೊಂದಿಗೆ ಬೇಲೂರಿಗೆ ಆಗಮಿಸಿ ಸಪ್ತಪದಿ ತುಳಿದು ವೇದ ಮಂತ್ರಗಳ ಮಧ್ಯೆ ಹಿಂದೂ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಇನ್ನು ಇಬ್ಬೀಡು ಗ್ರಾಮದ ಶಕುಂತಲ ಮತ್ತು ಐಜಿ ವಿಜೇಂದ್ರ ಇವರ ಪುತ್ರಿ ಹರ್ಷಿತಾ ಹಾಗೂ ಇಂಗ್ಲೆಂಡಿನ ಲಿವರ್ಪೂಲ್ನ ಸೂಜಿ ಮತ್ತು ಡೇವಿಡ್ ಇವರ ಪುತ್ರ ಜೋಸೆಫ್ ಯುಕೆ ಇವರ ವಿವಾಹ ಪಟ್ಟಣದ ಜಯಮ್ಮ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಂಧು ಮಿತ್ರರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಬಂದವರು ನವಜೋಡಿಗೆ ಶುಭ ಹಾರೈಸಿದರು. ಭಾರತೀಯರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಗೌರವ ನೀಡಿ ಮದುವೆಯನ್ನು ನೆರವೇರಿಸಿದ ಈ ಜೋಡಿ ಹಾಗೂ ಯುವತಿಯ ಪೋಷಕರ ನಡೆಗೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿದೆ. All different colours, celebrations. It's all very good. This is Indian culture. Yeah. How it's feel you? The Indian culture, it's very different to the UK, but in a good way. It's just incredible. Just all the colours, the size of the family, meeting everyone, the different events, the weather. It's so much warmer here than it is in the UK. But yeah. Did you enjoy this? Yes. Yeah. Yeah, amazing wedding. How many people are coming here? How many people? Yes. From the UK? Yes, from UK. So it was me, my parents, my brother, his wife and his 2 children, so 7 of us all together. Thank you. ಹೋಗ್ತಾ ಇದ್ದೆ. ಆಮೇಲೆ ಇವಾಗ HMRC ಕೆಲಸ ಮಾಡ್ಬೇಕಾದ್ರೆ ಇವ್ರನ್ನ ಮೀಟ್ ಮಾಡಿದ್ದೆ. ಆಮೇಲೆ ಇವಾಗ ಮದುವೆ ಆಗಿದ್ದು ಅಷ್ಟೇ. 1.5-2 ವರ್ಷ. ಇದು ಒಂದೇ ಆಫೀಸ್. ಹೇಗೆ ಮಾಡಿದ್ರು? ಅವ್ರಿಗೂ ಈಸಿಯಾಗಿನ ಸ್ವಲ್ಪ ಒಪ್ಕೊಂಡ್ರು. ಇನ್ನು ಮಕ್ಕಳು ಖುಷಿಯಾಗಿರ್ಲಿ ಅಂತ ಅವ್ರಿಗೂ ಆಸೆ ಇದೆ. ಹಂಗಾಗಿ ಈಗ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲರೂ ಓಪನ್ ಆಗಿ ಇನ್ವಾಲ್ವ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದರಿಂದ ಖುಷಿನೇ ಇದೆ. ಅವ್ರು ಇನ್ನೂ ಒಪ್ಕೊಂಡು ಖುಷಿಯಾಗಿ ಮಾಡ್ಕೊಡ್ತಿರೋದಂತೂ ಇನ್ನೂ ಒಳ್ಳೇದಾಗಿದೆ. 1 ವಾರ 2 ವಾರ ಟೈಮ್ ಹಿಡಿತು. ಆಮೇಲೆ ಖುಷಿಯಾಗಿ ಒಪ್ಕೊಂಡ್ರು. ಇನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂದ್ಕೊಂಡು ಇಂಗ್ಲೆಂಡಲ್ಲಿ. ಅವಾಗ ಕರ್ಕೊಂಡ್ ಬರ್ತಿರ್ತೀರ ನಿಮ್ಮ ಪತಿ? ಹೌದು, ಆಫ್ಕೋರ್ಸ್ ಬರ್ತಾ ಇರ್ತೀವಿ. ವರ್ಷಕ್ಕೊಂದು 2 ಸಲ ಕರ್ಕೊಂಡು ಬಂದು ಖುಷಿ ಇದೆ. ಶಿಲ್ಪಕಲೆಗಳ ತವರೂರಾದ ಬೇಲೂರಿನಲ್ಲಿ ನಡೆದ ಈ ವಿಭಿನ್ನ ಮತ್ತು ಸಂಸ್ಕೃತಿ ಭಾವದ ವಿವಾಹವು ಅನೇಕರಿಗೆ ಪ್ರೇರಣೆಯಾಗಿ ನಿಂತಿದೆ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.